ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತುಂಬಾ ಇಷ್ಟಪಡುವಂಥ ಒಂದು ರೆಸಿಪಿ ಅಂದರೆ ಅದು ಫ್ರೆಂಚ್ ಫ್ರೈಸ್. ಇದನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಅಂತಲೇ ದೊಡ್ಡದಾಗಿರೋಂಥ ಆಲೂಗಡ್ಡೆ ಸಿಗುತ್ತೆ. ಆದರೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಆಲೂಗಡ್ಡೆ ಇರೋದ್ರಿಂದ ನಾನು ಇದರಲ್ಲೇ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆಲೂಗಡ್ಡೆಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅದರ ಸಿಪ್ಪೆ ಮೇಲ್ಗಡೆ ಇರುವಂಥ ಎಲ್ಲ ಮಣ್ಣಿನ ಅಂಶನೂ ಕೂಡ ನಾವು ಕ್ಲೀನಾಗಿ ವಾಶ್ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ಇದರ ಸಿಪ್ಪೆಯನ್ನು ಒಂದು ಪೀಲರ್ನ ಸಹಾಯದಿಂದ ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ. ಹೀಗೇ ಎಲ್ಲ ಆಲೂಗಡ್ಡೆ ಸಿಪ್ಪೆ ಕೂಡ ನಾನು ತೆಗೆದುಕೊಳ್ತೀನಿ. ಓಕೆ ಆಗಿದೆ. ಇವಾಗ ಇದನ್ನು ಫ್ರೆಂಚ್ ಫ್ರೈಸ್ ಶೇಪಲ್ಲಿ ಫಸ್ಟು ಕಟ್ ಮಾಡ್ಕೊಳ್ಳೋಣ. ಒಂದೇ ಸೈಜಲ್ಲಿ ಇರೋ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕಟ್ ಮಾಡೋದಕ್ಕೆ ಅಂತಲೇ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಷಿನ್ಗಳು ಕೂಡ ಸಿಗತ್ತೆ. ಇದು ಚಿಕ್ಕ ಪೊಟ್ಯಾಟೊ ಆಗಿರೋದ್ರಿಂದ ನಾನು ಇದನ್ನು ಸೈಡನ್ನು ತೆಗಿತಾ ಇಲ್ಲ, ಹಾಗೆಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಾರ್ಜ್ ಸೈಜ್ ಪೊಟ್ಯಾಟೊ ಆಗಿದ್ದರೆ ನೀವು ಇದರ ಸೈಡ್ಸನ್ನು ಕಟ್ ಮಾಡಿ ತೆಗೆದುಕೊಂಡಾಗ ನೀಟಾಗಿ ಒಂದು ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲನೂ ಕೂಡ ಒಂದೇ ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಕಟ್ ಮಾಡಿದ ತಕ್ಷಣ ನಾವು ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಹೊತ್ತು ಇದನ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲನೂ ಕಂಪ್ಲೀಟಾಗಿ ಕಟ್ ಮಾಡಿ ಆಗಿದೆ. ಇವಾಗ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಹೊತ್ತು ಇದೇ ಥರ ನೆನೆ ಹಾಕಬೇಕಾಗತ್ತೆ. ಒಂದು 10 ನಿಮಿಷಗಳ ಕಾಲ ಹೀಗೇ ನೆನೆಸಿಟ್ಟು ಆ ನಂತರ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಈ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈಸು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಈಗ ವಾಶ್ ಮಾಡಾದ ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನ್ ಸಾಲ್ಟನ್ನು ಹಾಕಿ ಇದನ್ನು ಕುದಿಸ್ಕೊಳ್ಬೇಕು. ಇದು ಕುದ್ದ ನಂತರ ಸ್ಟವನ್ನು ಆಫ್ ಮಾಡಿ ಕೋಲ್ಡ್ ವಾಟರಲ್ಲಿ ನೆನೆಸ್ಕೊಂಡಿರುವಂಥ ಪೊಟ್ಯಾಟೊ ಪೀಸ್ಗಳನ್ನು ಈ ಬಿಸಿ ನೀರಿಗೆ ಹಾಕಿ 5 ನಿಮಿಷಗಳ ಕಾಲ ಮುಚ್ಚಿಟ್ಕೋಬೇಕಾಗತ್ತೆ. ಇದು ಫುಲ್ ಕುಕ್ಕಾಗೋ ಅವಶ್ಯಕತೆ ಏನಿರಲ್ಲ. ಈಗ ಒಂದು 5 ನಿಮಿಷಗಳ ನಂತರ ಇದನ್ನು ತೆಗೆದು ಈ ನೀರನ್ನೆಲ್ಲ ಸೋಸ್ಕೊಳ್ಬೇಕಾಗತ್ತೆ. ಸೋಸ್ಕೊಂಡು ಹಾಗೆಯೇ ಒಂದು ಕ್ಲೀನ ಇರುವಂಥ ಬಟ್ಟೆ ಮೇಲೆ ಇದನ್ನು ಹಾಗೆಯೇ ನೀರಿನಂಶ ಹೋಗೋ ಥರ ಹಾಕಬೇಕು. ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರದೇ ಇರೋ ರೀತಿ ನಾವು ಇದನ್ನು ಕ್ಲೀನಾಗಿ ಈ ಥರ ಡ್ರೈ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ನೀರಿನ ಅಂಶ ಕೂಡ ಇರಬಾರ್ದು. ಅದರಿಂದ ಇದನ್ನು ನೀರಿಲ್ಲದೆ ಇರೋ ರೀತಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು. ಡ್ರೈ ಮಾಡ್ಕೊಂಡ ನಂತರ ಒಂದು ಬೌಲಲ್ಲಿ ಇದನ್ನು ಹಾಕಿ ರೆಫ್ರಿಜರೇಟರ್ನಲ್ಲಿ ಒಂದು 20 ನಿಮಿಷ ಇದನ್ನು ಹಾಗೆಯೇ ಬಿಡಬೇಕು. ಇದನ್ನು ಒಂದು ಜಿಪ್ಲಾಕ್ ಕವರ್ ಆಗಿರ್ಬೋದು ಅಥವಾ ಏರ್ಟೈಟ್ ಕಂಟೈನರ್ನಲ್ಲಿ ಆಗಿರ್ಬೋದು, ಇದನ್ನು ಹಾಕಿ ಫ್ರೀಝರ್ನಲ್ಲಿ ಇಟ್ಟು ಯಾವಾಗ ಬೇಕಾದರೂ ನಾವು ಇದನ್ನು ತೆಗೆದು ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ಇದು 1 ತಿಂಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಬೇಕಾದವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೋದು. ಈಗ ನಾನು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಆಯಿಲು ಚೆನ್ನಾಗಿ ಬಿಸಿ ಆಗಿದೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಒಂದು 2 ನಿಮಿಷಗಳ ಕಾಲ ಅಷ್ಟೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫುಲ್ ಡೀಪಾಗಿ ಇದನ್ನ ಫ್ರೈ ಮಾಡೋದಕ್ಕೆ ಹೋಗಬಾರ್ದು. ಒಂದು 2 ನಿಮಿಷಗಳ ಕಾಲ ಅಷ್ಟೇ, ಸ್ವಲ್ಪ ಗೋಲ್ಡ್ ಕಲರಿಗೆ ಟರ್ನ್ ಆದರೆ ಸಾಕು. ಲೈಟಾಗಿ ನಾವು ಇದನ್ನು ತೆಗೆದುಕೊಳ್ಬೇಕು. ಹೀಗೆ ಎಲ್ಲನೂ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆಯೇ ಒಂದು ಬೌಲಲ್ಲಿ ನಾನಿಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರನ್ನು ತಗೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಪೊಟ್ಯಾಟೊ ಕೂಡ ತಣ್ಣಗಾಗಿದೆ. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ನಾನು ತಗೊಂಡಿರುವಂಥ ಕಾರ್ನ್ಫ್ಲೋರನ್ನು ಇದಕ್ಕೆ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ದಪ್ಪ ಕೋಟಿಂಗ್ ಕೊಡೋದಕ್ಕೆ ಹೋಗಬಾರ್ದು. ಜಸ್ಟ್ ಒಂದು 1/2 ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಆಯಿಲಲ್ಲಿ ಒಂದು 5 ನಿಮಿಷ, ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಗೋಲ್ಡನ್ ಬ್ರೌನ್ ಬರೋ ಥರ
ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅವಾಗ ಕ್ರಿಸ್ಪಿ ಆದಂಥ ಹಾಗೆಯೇ ತುಂಬ ಈಸಿ ಆದಂಥ ಟೇಸ್ಟಿ ಆದಂಥ ಫ್ರೆಂಚ್ ಫ್ರೈಸ್ ನಿಮಗೆ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.